ನಾವಿದ್ದಿದ್ ರೂಮ್ ಎಷ್ಟಾಯ್ತು ಅಂತಂದ್ರೆ, ನಾವಿವಾಗ ರಾಯಚೂರು ಡಿಸ್ಟಿಕ್ ರಾಯಚೂರು ತಾಲೂಕಲ್ಲಿರೋ ನಮ್ಮ ಅಜ್ಜಿ ಅಂತೂ ಊಟದಲ್ಲಿ ಸ್ಯಾಟಿಸ್ಫೈ ಆಯ್ತಾ ಇಲ್ಲ ಅಜ್ಜಿಗೆ. ಅಭಯ ಅಂಜಿ ನಮ್ಮ ಅಜ್ಜಿ ಮಂಡ್ಯ ಪವರ್ ತೋತಾ ಇದೆ. ಇಲ್ಲಿ ರಾಯಚೂರವ್ರು ಹೊಡೆದೇ ಕಳ್ಸ್ಬಿಡ್ತಾರೆ. ನೋಡ ಅಜ್ಜಿ ಈ ಪ್ಲೇಸ್ ಬರಲ್ಲ ಅಂತಿದ್ದೆ, ಫೈನಲಿ ಬಂದಿದ್ದೀನಿ ನಾನು. ಬಿಚ್ಚಳಮ್ಮ ದೇವಸ್ಥಾನ ಇಲ್ಲೇ. ಇವಾಗ ಬಂದಿರೋದು ರಾಯರ್ ಮನೆಗೆ. ನಾವಿವಾಗ ಪ್ರಸಾದ ಇಸ್ಕೊಳಕ್ ಬಂದ್ವಿ. ಫುಲ್ಲು ರಶ್, ಕೆಳಗಡೆನು ಮಲ್ಕೊಂಡವ್ರೆ ಜನ. ರಿಸರ್ವೇಶನ್ ಮಾಡಿದೀವಲ್ಲ, ಆದ್ರೂ ಸ್ವಲ್ಪ ಜನ ಬಂದು ಕುತ್ಕೊಂಡ್ಬಿಟ್ಟಿದ್ರು. ಇವಾಗ ಅನ್ಕೋಬೇಕಾಗಿರೋದು ಸೀಟ್ ಸಿಕ್ಕಿರೋದೇ ಅದೃಷ್ಟ ಅನ್ಕೋಬೇಕಷ್ಟೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಶ್ರೀ. ಇವತ್ತಿನ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಮಂತ್ರಾಲಯದಿಂದ 2ನೇ ದಿನ ಇವತ್ತು ಅಲ್ವೇನಜ್ಜಿ? ಕಣವ ಅಜ್ಜಿ ಹೊಟ್ಟೆ ಸಿತದ. ನನ್ಗಂತೂ ಇನ್ನೂ ತಿಂಡಿ ಮಾಡಿಲ್ಲ. ಹೊಟ್ಟೆ ಸಿಗ್ತದೆ. ನೀನೇನು ಇಷ್ಟೊತ್ತಾಯ್ತು ಮ್ಯಾಕ್ ಕೇಳಲ್ಲ. ಏನಜ್ಜಿ ನಾಟಕ ಮಾಡೋದಂಗೆ ಹೇಳ್ತಾ ಇದೀಯಾ? ಹೇಳು ಪಾರ್ಥ, ಇಷ್ಟೊತ್ವರೆಗೂ ಊಟ ಆಗಿಲ್ಲ ಹಿಂಗೆ ಹೇಳ್ತಾ ಇದೀಯಾ? ಗೈಸ್, ಇಷ್ಟೊತ್ತಾದ್ರೂ ಊಟ ಆಗಿಲ್ಲ. ಗೊತ್ತಿಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಸೀತೈತೆ. ಎಲ್ಲರೂ ಪ್ಯಾಕ್ ಮಾಡ್ತವ್ರೆ. ನೀನ್ ಏನೇನೋ ಮಾತಾಡ್ಬಿಡ್ತೀನಿ ಅಂತ ಭಯವಾ? ಸುಮ್ಮನೆ ಏನಿಲ್ಲ, ನಾರ್ಮಲ್ ಬ್ಲಾಗ್. ಈಗ ನಾನೇನಾದ್ರು ಫಿಲ್ಟರ್ ಹಾಕ ಮಾತಾಡ್ತಾ ಏನಿಲ್ಲ ಅಲ್ವಾ? ಹಂಗೆ ಮಾತಾಡೋದು, ಏನಿಲ್ಲ. ಗೈಸ್, ನೆನ್ನೆ ಬಂದ್ವಿ, ಇವಾಗೆಲ್ಲ ಪ್ಯಾಕ್ ಮಾಡಿದ್ವಿ. ಇವಾಗ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ನಮ್ಮ ಆಂಟಿ ನೋಡಿ ರೆಡಿ ಆದ್ರು. ಆಂಟಿ ಆಂಟಿ ಬೋಲೋ ಹಾಯ್. ಬೋಲೋ ಹಾಯ್. ಹಾಯ್ ಸತ್ತೋದವ್ರಂಗೆ ಹಾಯ್ ಹಾಯ್ ಅಂತವ್ರೆ. ಇಲ್ಲಾಡಿ ನಮ್ಮ ಅಮ್ಮ ರೆಡಿ ಆಗೈತೆ. ನಮ್ಮ ಅಮ್ಮನ ಕೂದಲು ಫುಲ್ ಚೇಂಜ್ ಆಗ್ಬಿಟ್ಟದೆ, ಬೆಳ್ಬಿಟ್ಟೈತೆ. ಅಲ್ಲಾಡಿ ನನ್ನ ತಂಗಿ ಕೂತವಳೆ ಫೋನ್ ನೋಡ್ಕೊಂಡು. ನೋಡಿ ಹೆಂಗ್ ರೆಡಿ ಆಗೋರೆ. ಬಾಣ್ಲಿ ಇದೇನೋ ಗೈಸ್, ಇದು ನನ್ನ ಡ್ರೆಸ್ಗಿಂತ ವೇಲೆ ಉದ್ದಕ್ಕದೆ. ಇಲ್ಲಿ ನೋಡ್ರಿ, ಇದು ನನ್ನ ಔಟ್ಫಿಟ್ ಇವತ್ತು. ತೋರ್ಸಮ್ಮ ಕೆಳಗಡೆಯಿಂದ ಮೇಲ್ಗಡೆಗೆ. ಮೇಲ್ಗಡೆಯಿಂದ ಕೆಳಗಡೆ ತೋರ್ಸ್ತಾರೆ, ಕೆಳಗಡೆಯಿಂದ ಮೇಗ್ ತೋರಿಸ್ತಾರೆ. ಗೈಸ್, ಈ ಟಾಪೇ ಆಗುತ್ತಂತ. ಯಾಕ ಏನ್ ಮಾಡ್ತಾ ಇದೀಯಾ? ಗೈಸ್, ಈಗ ಲಂಗೋದೋಣಿ ಮಾಡ್ತಾವ್ರಿ ನಮ್ಮ ಅಕ್ಕ ಚೂಡಿದಾರ್ಗೆ. ಉಲ್ಟಾ ಹಾಕ್ಬಿಟ್ಟೆ ನೆರ್ಗೆನ. ಇದು ಮೂಗಿಯಾದ ನೆನಪು ದೇವ್ರಿಗೆ ಬಂದಿರೋರು ನನ್ನೇ ನೋಡ್ತಾರೆ ಈಗ. ಇದ್ಯಾದ್ಲ ಇದು ಅಂತ ನಂಗೆ ಮೊದ್ಲೇ ಡಿಫ್ರೆಂಟ್ ಆಗಿ ಬಟ್ಟೆ ಹಾಕಳಕ್ ಇಷ್ಟ. ಅಯ್ಯೋ ಅಕ್ಕ, ಇಲ್ಲಿ ಚೆನ್ನಾಗ್ ಕಾಣ್ತಾ ಇಲ್ಲ. ಇರು ಹಸಿ ಎಳಿತೀನಿ, ಬಿಡಲ್ವಲ್ಲ. ಇನ್ನು ಕೆಲಸ ಮಾಡ್ಬೇಕು. ಸೀರೆ ಉಡ್ಸಿದ ಅಕ್ಕ. ಗೈಸ್, ವೇಲು ಇರಿಟೇಟ್ ಆಯ್ತೈತೆ. ಸದ್ಯದಲ್ಲೇ ಬಿಚ್ಚಾಕ್ಬಿಡ್ತೀನಿ ಗೈಸ್. ಸೊ ನಾವಿದ್ದಿದ್ ರೂಮ್ ಎಷ್ಟಾಯ್ತು ಅಂತಂದ್ರೆ 2 ಡೇಸ್ಗೆ 1400, ಅಂದ್ರೆ 1 ಡೇಗೆ 700, ಮತ್ತೆ ಡೆಪಾಸಿಟ್ಗೆ 700 ಕೊಟ್ವಿ. ಸೊ ಎಲ್ಲರೂ ಇದೇ ರೂಮಲ್ಲಿ ಇದ್ವಿ. ಒಟ್ಟಿನಲ್ಲಿ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಹೋಗ್ತಾ ಹೇಳ್ಕೊಂಡು ಹೋಗ್ತೀವಿ. ಗೈಸ್, ಸಿಕ್ಕಾಪಟ್ಟೆ ಹೊಟ್ಟೆ ಆಗ್ತಿತ್ತಲ್ವಾ, ಅದಕ್ಕೆ ಈ ಹೋಟೆಲ್ಗೆ ಬಂದಿದ್ವಿ. ಅಂದ್ರೆ ಇಲ್ಲಿ ನೆನ್ನೆ ಎಲ್ಲ ಊಟ ತಿಂದ್ವಿ, ಬಟ್ ಅಷ್ಟು ಸರಿ ಹೋಗಿಲ್ಲ. ಅದಕ್ಕೆ ಇಲ್ಲಿಗೆ ಬಂದಿದ್ವಿ, ನೋಡೋಣ ಹೆಂಗಿದೆ. ಗೈಸ್, ತಿಂಡಿ ಎಲ್ಲ ತಿಂದ್ವಾ? 2 ಪೂರಿ 2 ಇಡ್ಲಿಗೆ 60-70 ರೂಪಾಯಿ ಇಲ್ವಮ್ಮ? ನಮ್ಗೆ ಸುಸ್ತಾಯ್ತು. ನಮ್ಮ ಅಜ್ಜಿ ಅಂತೂ ಊಟದಲ್ಲಿ ಸ್ಯಾಟಿಸ್ಫೈ ಆಯ್ತಾ ಇಲ್ಲ ಅಜ್ಜಿಗೆ ನೆನ್ನೆಯಿಂದ ಅಲ್ವಾ ಅಜ್ಜಿ? ಮನೆಗೆ ಹೋಗಿ ಉಪ್ಸಾರ ಬಾರ್ಬೇಕು. ಸೊ ಇವಾಗ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗುವ. ಇಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಗೈಸ್, ಈ ವೇಲ್ ಸವಸ ಬೇಡ ಗೈಸ್, ಇಟ್ಬಿಡ್ತೀನಿ ಅತ್ತಾಗಿಲ್ಲ. ಸೆಕೆ ಒಸಿ ಹೊಡಿತಾ ಇಲ್ಲ. ಅದೇ ಮಡ್ಸ್ಕೊಡೋದು ಒಸಿ. ಯಪ್ಪ ಆಯ್ತಾ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ಸೆಕೆ ಐತೈತೆ, ಅದಕ್ಕೆ ಬಿಚ್ಚಿಸ್ಬಿಟ್ಟೆ. ನಾವಿವಾಗ ಬಂದಿರೋದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನೆಕ್ಸ್ಟ್ ಪ್ಲೇಸ್ ಗೈಸ್, ನಾವಿವಾಗ ರಾಯಚೂರು ಡಿಸ್ಟಿಕ್ ರಾಯಚೂರು ತಾಲೂಕಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫುಲ್ ರಶ್ ಅನ್ಕೊಳ್ಳಿ, ಸಂಡೇ ಅಲ್ವಾ, ಫುಲ್ ರಶ್ ಐತೆ. ಮೆಟ್ಲತ್ತಿ ಇಲ್ಲೂ ಅಮ್ಮ ಬೆಟ್ಟನ ಇಲ್ಲ, ಇಲ್ಲೇ ಇರೋದ ದೇವ್ರು? ಅಲ್ಲೇನಾ? ಚಲೋ. ನಾನು ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಇದನ್ನ ಕೊಟ್ರೆ ದೃಷ್ಟಿ ಎಲ್ಲ ಹೋಗುತ್ತಂತೆ. ಅದಕ್ಕೆ ಅದೆಷ್ಟೋ 80 ಎಲೆನೋ 80 ವಿಳ್ಳೆದೆಲೆನೋ ಎಷ್ಟೋ ಕೊಟ್ಟವು. ಫುಲ್ ರಶ್ ನೋಡ್ರಿ ಗೈಸ್. ಈ ದೇವಸ್ಥಾನ ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು, ಗೊತ್ತಿಲ್ಲ ಎಲ್ಲಿ ದೇವ್ರು ಎಲ್ಲಾಯ್ತು ಏನಾಯ್ತು ಅಂತ ಗೊತ್ತೇ ಇಲ್ಲ. ಅಲ್ಲಿ ಸ್ಪೆಷಲ್ ಎಂಟ್ರಿ 100 ರೂಪಾಯಿ ಎಂಟ್ರಿ, ಇಲ್ಲಿ ಸರ್ವ ದರ್ಶನ. ಎಲ್ಲ
ಆಯ್ತಾ ಇಲ್ಲ ಸೆಕೆಗೆ ಮಕ್ಕದಲ್ಲೂ ಬರುತ್ತೆ ಮೂಗಲ್ಲೂ ಬರ್ತೈತೆ ಅಯ್ಯಯ್ಯೋ ಕೋತಿ ನೋಡಿ ಹೆಂಗಾಡ್ತದೆ ಕೋತಿ ನೋಡ್ಬೇಡಿ ನಡಿ ಜಿ ವಿಡಿಯೋ ಜೈ ಶ್ರೀರಾಮ್ ಜೈ ಜೈ ಈ ಕಷ್ಟದಲ್ಲೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಯ್ಯೋ ದೇವ್ರು ಎಲ್ಲೋದೆ ಅಂತಾನೆ ಗೊತ್ತಿಲ್ಲ ಬಂದಿದ್ದೀರಾ ಆಂಟಿ ನೀವು ಫಸ್ಟ್ ಟೈಮಾ ನೀವು ಥ್ಯಾಂಕ್ ಯು ನಿನ್ ಮಕ್ಕದಲ್ಲೂ ನೀರು ಬರ್ತಿದೆಯಾ ನನ್ನ ಮಕ್ಕದಲ್ಲೂ ನೀರು ಬರ್ತಿದೆ ದೇವ್ರೆ ಬೇಗ ತೋರ್ಸ್ಬಿಡಪ್ಪ ಅವ್ರು ಕೊಡ್ತಾರಲ್ಲ ಹ್ಞೂ ಕಣೆ ನಾವು 100 ರೂಪಾಯಿ ಕೊಟ್ಟಿದ್ರೆ ಆಯ್ತಿತ್ತು ಅಜ್ಜಿ ಮಂಡ್ಯಪ್ಪ ಅವ್ರು ತೋರ್ತಾ ಇದೆ ಇಲ್ಲಿ ರಾಯಚೂರವ್ರು ಹೊಡೆದೇ ಕಳ್ಸ್ಬಿಡ್ತಾರೆ ರಾಯಚೂರ್ ಮಂದಿ ಬಾಳ್ ಘಾಟೆ ಇದ್ದಾರೆ ರಕ್ತ ಬರ್ತಾ ಇದೆ ಮುಖದಿಂದ ಅಜ್ಜಿ ನೋಡಜ್ಜಿ ನೋಡಿ ಗಾಯ್ಸ್ ನೋಡಿ ಗೈಸ್ ಆ ಫ್ಯಾನ್ ಇಂದ ತುಂಬಾ ಗಾಳಿ ಬರ್ತೈತಿ ಗಾಳಿ ಬತ್ತಲ್ಲ ಗೈಸ್ ಆ ಫ್ಯಾನ್ ಇಂದ ದೇವಸ್ಥಾನದ ಒಳಗ್ ಬಂದ್ವಾ ಆದ್ರೆ ಇಲ್ಲೂ ಕ್ಯೂ ಐತೆ 100 ರೂಪಾಯಿ ಅವ್ರು ಅಲ್ಲೇ ಡೈರೆಕ್ಟ್ ಫೋಟೋ ಅಂಡ್ ವಿಡಿಯೋಸ್ ಪ್ರೈವೇಟ್ ಅವ್ರು ನೋಡ್ದವ್ರು ಅಂತ ಹಾಕ್ಬಿಟ್ಟವ್ರೆ ಸೊ ನಾವು ಇಲ್ಲಿಗೆ ವಿಡಿಯೋವನ್ನು ಸ್ಟಾಪ್ ಮಾಡಲಿದ್ದೇವೆ ಒಳಗಡೆ ತೆಗೆಯುವುದಿಲ್ಲ ಆಮೇಲೆ ನನ್ನ ಫೋನ್ ಅನ್ನು ಕಿತ್ಕೊಬಿಟ್ರೆ ಏನ್ ಮಾಡೋದು ಯಾವಾಗ್ಲೂ ಅದನ್ನ ನೋಡೋದು ವಿಡಿಯೋ ಫೋಟೋ ತೆಗಿಬೋದಾ ಇಲ್ವಾ ಅಂತ ಬೋಲ್ಡ್ ಹಾಕಿದ್ರೆ ತೆಗಿಯಲ್ಲ ಬೋಲ್ಡ್ ಹಾಕಿಲ್ಲ ಅಂದ್ರೆ ತೆಗಿತೀವಿ ದೇವ್ರ ದರ್ಶನ ಪಟ್ಟ ಅಂತ ಮುಗಿತು ನೀವೇನೋ ಹೊಂಟಾದ್ರಿ ಅಲ್ಲಿ ಎಷ್ಟು ಕ್ಯೂ ಇತ್ತು ಗೊತ್ತಾ ಗೈಸ್ ಇದು 100 ರೂಪಾಯಿ ಲೈನು ಅದು ಸರ್ವದರ್ಶನ 108 ಅಡಿ ಅಂತಂದ್ರು ಆದ್ರೆ 108 ಅಡಿ ಇಲ್ಲೇ ಇರ್ಲಿಲ್ಲ ಅದು ಬಂಡೆ ಮೇಲೆ ಇದ್ದಿದ್ದು ದೇವ್ರು ಪಂಚಮುಖಿ ಆಂಜನೇಯ ಕಣೆ ಮತ್ 108 ಅಡಿ ಅಂತ ಯಾರು ಹೇಳಿದ್ದು ಗೈಸ್ ಪಂಚಮುಖಿ ಆಂಜನೇಯ ದರ್ಶನ ಎಲ್ಲ ಮುಗೀತು ನಾನಂತೂ ಫುಲ್ಲು ಸ್ವೆಟ್ ಆಗ್ಬಿಟ್ಟಿದೀನಿ ಫುಲ್ಲು ಬೆವರು ಬದೈತೆ ಫುಲ್ ಟಯರ್ಡ್ ಅನ್ಕಲ್ಲಿರಿ ಆಲೆ ಗೈಸ್ ನಾವು ಶಾಪಿಂಗ್ ಮಾಡಿದ್ವಿ ಇದು ನಮ್ಮ ಮನೆಗೆ ಹಾಕಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ತಗೊಂಡ್ವಿ ಕಾರ್ಡ್ 30 ರೂಪಾಯಿ ಇದು ಎಲ್ಲ ಬಜ್ಜಿ ತಿನ್ಬೇಕು ಅನ್ಕೊಂಡವ್ರೆ ಆದ್ರೆ ತಿಂತಾ ಇಲ್ಲ ಗೈಸ್ ಚೆನ್ನಾಗಿದೆ ನಮ್ ಕಡೆ ಸೋಡ ಹಿಂಗಿರಲ್ಲ ಬದ್ನೆಕಾಯಿನೇ ತಿನ್ನಲ್ಲ ಇವ್ರ ಕಡೆ ಬದ್ನೆಕಾಯಿ ಬಜ್ಜಿ ಮಾಡೋರು ಹೆವಿ ಖಾರ ಮಾತ್ರ ಬೆಂಕಿ ಖಾರ ನಮ್ ಕಡೆ ಕಡಲೆ ಬೀಜ ನುಪ್ಪಟ್ಟು ಎಲ್ಲ ಹಾಕ್ತಾರೆ ಎಲ್ಲ ಹಾಕಿರೋದೇ ಟೊಮೊಟೊ ಈರುಳ್ಳಿ ಖಾರ ಪುಡಿ ಮತ್ತೆ ಪುರಿ ಅಷ್ಟೇ ಸೋಡ ಚೆನ್ನಾಗಿತ್ತಲ್ಲ ಅದಕ್ಕೆ ಇನ್ನೊಂದು ತಗೊಂಡ್ಬಂದೆ ಸರಿಯಾಗಿ ನಿಂಬೆಹಣ್ಣು ಹಾಕಿ ಜೀರಿಗೆ ಹಾಕಿ ಮಾಡ್ಬಿಟ್ಟವೆ ಅಲ್ಲೇ ತಗೊಂಬಂದಿದ್ದು ಜಾಸ್ತಿ ಆಡ್ಬೇಡ ಅದಕ್ಕಿಂತ ಚೆನ್ನಾಗಿ ಕೊಡ್ಸ್ತಾನಂತ ಇಲ್ಲಿಯ ಒಂದು ಫುಡ್ಡೇ ಬರೀ ಎಲ್ಲ ಒಂಥರ ಡ್ರೈ ಫ್ರೂಟ್ಸ್ ತರ ಡ್ರೈ ಫ್ರೂಟ್ಸ್ ಅಂದ್ರೆ ಡ್ರೈ ಫುಡ್ ತರ ಇಲ್ಲಿನ ಶ್ರೀಬೆಣ್ಣೆ ಒಂಥರ ಚೆನ್ನಾಗೈತೆ ನಾನು ಏನ್ ಮಾಡ್ತಾ ಇರ್ಬೇಕು ಚೆನ್ನಾಗಿ ತಿಂತಾ ಇದ್ದೀನಿ ಇದು ಏನೇನ್ ಹಾಕ್ತೀರಾ ಮಾಮೂಲಿ ಐಸ್ ಕ್ರೀಮಾ ನೋಡೋಣ ರಾಯಚೂರ್ ಐಸ್ ಕ್ರೀಮ್ ಹೆಂಗಿರುತ್ತೆ ಅಂತ ನೀವೇ ಮಾಡುದು ಐಸ್ ಕ್ರೀಮು ನೀವೇ ಮಾಡ್ತೀರಾ ಫ್ರೂಟ್ಸ್ ಹಾಕಲ್ವಾ ಚಿತ್ರದಲ್ಲಿ ಮಾತ್ರ ಚೆನ್ನಾಗಿ ತೋರಿಸ್ಬಿಟ್ಟಿರ್ತೀರಾ ಏನ್ ಗುರು ಟಾನಿಕ್ ತರ ಹೊಡಿತದೆ ನಾನು ಈ ಐಸ್ ಕ್ರೀಮ್ ಇಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅದು ಸಿಗ್ತಾ ಇಲ್ಲ ಐಸ್ ನಂಗೆ ಐಸ್ ಫ್ರಿಜ್ ವಾಸನೆ ಎಲ್ಲ ಬರ್ತಾ ಇಲ್ವಾ ಮನೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡಿಲಿ ಫ್ರಿಜ್ ವಾಸನೆ ಹೊಡಿತಾ ಇದೆ ಹಿಂಗ್ ವ್ಯಾಪಾರ ಮಾಡ್ತಾ ಇರ್ತಾರೆ ಎಲ್ರು ಇದು ಟೂರಿಸ್ಟ್ ಪ್ಲೇಸ್ ಅಂತೆ ನಮ್ಮ ಅಮ್ಮ ಅದೇನೋ ಏನ್ ಚೆನ್ನಾಗದಂತ ನೋಡ್ತಾರೆ ಅಕ್ಕ ಬುಲೆಟ್ ಓಡಿಸ್ಕೊ ಹೋಯ್ತಾಳೆ ನಾನು ಯಾವಾಗ ಬುಲೆಟ್ ಓಡಿಸ್ತೀನೋ ಕ್ರೀಮ್ ಅಷ್ಟು ಚಂದ ಇಲ್ಲ ಗೈಸ್ ಸುಮ್ಮನೆ ತಗೋಬಿಟ್ಟ ನಾವು ಇವಾಗ ಆಟೋದಲ್ಲಿ ಹೋಯ್ತಾ ಇದೀವಿ ಪೈಸಾ ಆಗೈತಾ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಗೊತ್ತಿಲ್ಲ ಇದು ಯಾವ ದೇವಸ್ಥಾನ ಅಂತ ರಾಯರ ಸಮಾಧಿನ ಇಲ್ಲಿ ಇರೋದ ಗೈಸ್ ಇದೇನು ಅಂತಂದ್ರೆ ರಾಯರು ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ರಂತೆ ಫಸ್ಟ್ ಈ ಜಾಗದಲ್ಲಿ ಆ ಪ್ಲೇಸಿಗೆ ಬಂದಿರೋದು ಇಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ದಾರಿ
ಗೈಸ್ ನೋಡ್ರಿ ಗೈಸ್ ನದಿನ. ಹಾ ಹಾ ಗೈಸ್ ರಾಯರಿಗೆ ಇಲ್ಲಿ ಇಷ್ಟ ಆಯ್ತಂತೆ, ಅದಕ್ಕೆ ಎಲ್ಲಾನು ಕನ್ಸ್ಟ್ರಕ್ಟ್ ಮಾಡಿರೋದು ಫುಲ್. ಹೆಂಗ ಉರಿತಾ ಇದೆ ನೋಡ್ರಿ ಗೈಸ್. ಅಜ್ಜಿ ಇದೇ ತುಂಗಭದ್ರಾ ನದಿ. ಯವ್ವಾ ಅಜ್ಜಿ ನೀರ್ ಟಚ್ ಮಾಡಕ್ ಆಗಲ್ಲ ಕಣಜ್ಜಿ. ಅಲ್ಲೋಡಿ ಬಾತ್ಗಳು ಹೆಂಗ್ ಹೋಯ್ತಾ ಇದೆ ಅಲ್ಲಿ ಅಲ್ಲಿ. ಐ ಬನ್ರಿ ಮುಂದೆ ಮುಂದೆ ಹೋಗದ. ಏನ್ ಸಕ್ಕತ್ತಾಗೈತೆ ಅಂತೀರಾ ನದಿ, ಚೆನ್ನಾಗೈತೆ. ಈ ಪ್ಲೇಸ್ ಬರಲ್ಲ ಅಂತಿದ್ದೆ, ಫೈನಲಿ ಬಂದಿದ್ದೀನಿ ನಾನು. ಗೈಸ್ ಇದು ರಾಘವೇಂದ್ರ ಸ್ವಾಮಿ ಅವರ ಏಕಶಿಲಾ ಬೃಂದಾವನ ಅಂತೆ ಇದೆ ಅನ್ಸುತ್ತೆ ಗೈಸ್, ಅದೇ ದೇವ್ರು. ಮೇ ಬಿ ರಾಯರು ಇಲ್ಲಿ ಮೆಡಿಟೇಟ್ ಮಾಡ್ತಿದ್ರು ಅನ್ಕೋತೀನಿ. ಇವಾಗ ಈ ಕಟ್ಟೆ ಎಲ್ಲ ಕಟ್ಟಿರೋದು ಅನ್ಸುತ್ತೆ. ಧ್ಯಾನ ಎಲ್ಲ ಇಲ್ಲೇ ಮಾಡ್ತಿದ್ದ. ಆಗ್ತೆ ಕಣ. ಆಗ್ತೆ ಅಲ್ಲಿ ಕಟ್ಟೆ. ಬಿಚ್ಚಳಮ್ಮ ದೇವಸ್ಥಾನ ಒಳಗಡೆ ಹೋಗ್ಲಿಕ್ಕೆ ತುಂಬಾನೇ ರಶ್ ಇದೆ. ಬರಕ ಹೋಗೋಣ ಒಳಗೆ. ಬಿಚ್ಚಳಮ್ಮ ದೇವಸ್ಥಾನ, ಬಿಚ್ಚಳಮ್ಮ ಓಲ್ಡ್ ಟೆಂಪಲ್ ಹಿಂಗಿತ್ತು ನೋಡಿ. ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಲದಿಂದ ಕಟ್ಟಲಾಗಿದ್ಯಾ. ಗೈಸ್ ನಮ್ಮ ಮನೆಯವರೆಲ್ಲ ಎಲ್ಲೋ ಬಿಟ್ಬಿಟ್ಟು ಹೊಂಟೋಗೋರೆ ಗೈಸ್ ನನ್ನ. ಅಯ್ಯೋ ಅಯ್ಯೋ ನನ್ನ ಬಗ್ಗೆ ಕೇರೇ ಇಲ್ಲ ನಮ್ಮ ಮನೆಯವ್ರಿಗೆ, ಎದ್ಬಿಟ್ಟವ್ರೆ ಅಲ್ಲಿ. ಬೆಲ್ಲದಿಂದ ಮತ್ತೆ ಹಾ ಹೆಂಗೆ ರಾಯರಿಗೆ ಬಳಸುತ್ತಿದ್ದ ಒರಳು ಕಲ್ಲು ಮತ್ತೆ ಅಷ್ಟು ವರ್ಷದಿಂದ ಆಯ್ತಾ ಏನಕ್ಕ ಇಲ್ಲೇನೆ. ವಾವ್ ರಾಯರು ಶಿವರ ಹೆಸರು ಬಿಚಾಲಿ ಅಂತ ಇದೆ. ತೀರ್ಥ ಕ್ಷೇತ್ರ ಅವ್ರದ್ದು. ಅಮ್ಮ ನಂಗೆ ಮತ್ತೆ ದಾವಾಗ್ಲಿಕ್ಕತ್ತದ. ಎಲ್ರು ಮಜ್ಜಿಗೆ ಕುಡಿತವ್ರೆ, ನಮ್ಮ ಅಮ್ಮ ಮಜ್ಜಿಗೆ ಕುಡಿಯಕ್ ಬಿಡ್ತಾ ಇಲ್ಲ, ಶೀತ ಆಗುತ್ತೆ ಅಂತ. ಏನು ಬಡೋಣ ಗೈಸ್. ಇವ್ರ ಹೆಸರು ಬಿಚ್ಚಾಲೆ, ಅದಕ್ಕೆ ಬಿಚ್ಚಾಲಮ್ಮ ಅಂತ ಇರೋದು ದೇವ್ರು. ಕೊಡಿ ನಂಗೊಂದು ಯೋಚನೆ ಮಾಡ್ತಾ ಇದ್ ನಮ್ಮಮ್ಮ ಮಾತಾಡ್ಸಿದ್ರು ಗೈಸ್. ನನ್ನ ಐಡೆಂಟಿಫೈ ಮಾಡಿ ಭಾಳ ಖುಷಿ ಆಯ್ತು ನಂಗೆ. ಇಲ್ಲ ನಮ್ಮಮ್ಮ ಇಷ್ಟು ಜನದಲ್ಲಿ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಗೈಸ್. ನನ್ನ ಖುಷಿ ಆಯ್ತು ನಂಗೆ. ಆ್ಯಕ್ಚುಲಿ ನಾನು ಈ ಥರ ಎಲ್ಲ ಮಧ್ಯ ಮಧ್ಯ ವ್ಲಾಗ್ ಮಾಡಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಧೈರ್ಯ ಬಂದ್ಬಿಟ್ಟೈತೆ. ಧೈರ್ಯ ಅಂದರೆ ತಲೆನೇ ಕೆಡ್ಸ್ಕೊತಾ ಇಲ್ಲ, ಯಾರು ಏನಾರ ಅನ್ಕೊಳ್ಳಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಶೈ ಆಗ್ತೈತೆ, ಭಯನೂ ಐತೈತೆ. ಹಾಗೆ ಹಿಂಗೆ ತಿರ್ಸ್ತಾ ಇದ್ದೀನಿ ಅವಾಗ್ಲಿಂದ. ಇಷ್ಟು ಜನದ ಮಧ್ಯ ಎಲ್ಲ ಈ ಕಡೆ ನೋಡ್ತವ್ರೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಅಂತ ಐಡೆಂಟಿಫೈ ಮಾಡ್ತವ್ರೆಲ್ಲ. ಅಂದರೆ ಯಾರಿದು ಹುಡುಗಿ ವ್ಲಾಗ್ ಮಾಡ್ತೈತಲ್ಲ ಅಂತ ನೋಡ್ತಾರೆ. ಆಮೇಲೆ ನಾನು ಗೊತ್ತಾಯ್ತೀನಿ, ಗೊತ್ತಾಗುತ್ತೆ. ಹಲೋ ಹಾಯ್ ಗಾಯ್ಸ್, ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಗೈಸ್, ಹಾಯ್ ಗೈಸ್. ಏನ ಹಾ ಮಾಡ. ಏ ಓಲಾ ಅದೇನು ಹೇಳ್ಕೊಟ್ಟಿದೀಯ ತೋರ್ಸುವೆ ನಾನು. ನೀಸನಿಯಾಕೆ ಬಂದರೆ ಹೃದಯದ ಕತೆ. ಅದೇನೋ ನನ್ ತಂಗಿ ಸ್ಟೇಟಸ್ ಹಾಕ್ಬಿಟ್ಟವಳೆ, ಅವಳು ಅವಳ ಸ್ಟೇಟಸ್ ಅದೊಂದೇ ಹೆಚ್ಚು ಅವಳಿಗೆ. ಅಯ್ಯೋ ಭಗವಂತ. ಇವಾಗ ಬಿಚಾಲಿಯಲ್ಲಿ ಬಿಚಾಲಮ್ಮ ಅವ್ರನ್ನ ದರ್ಶನ ಮಾಡ್ಕೊಂಡಿ ನಾವಿವಾಗ ಬಂದಿರೋದು ರಾಯರ್ ಮನೆಗೆ, ಅಂದ್ರೆ ರಾಯರ್ ಇದ್ದಿದ್ ಮನೆಗೆ. ಇಲ್ಲೆಲ್ಲೂ ಅಕ್ಕಪಕ್ಕ ಮನೆಯಲ್ಲೇ ಇಲ್ಲ, ಇದೊಂದು ಮನೇಲಿದ್ರ ರಾಯರು. ಯಾ ಬನ್ನಿ ನೋಡೋಣ ಪಟ್ ಅಂತ. ಗಸ್ ರಾಯರ ಮನೆ ಇದು. ಬೆಳಗಾಲಿಟ್ಟು ಹೋಗು ಇಷ್ಟೇನಾ? ಇದಿಲ್ವಾ ಮರಗಳೆಲ್ಲ ಹಾಕಿಲ್ವಾ ಒಳಗ್ ಕಂಬ ಎಲ್ಲ? ಹಳೇದ್ ಫೋಟೋ ನೋಡಿದ್ನಲ್ಲ ಮನೆ ಉಣ್ಸಿರೋದ, ಅಲ್ಲೇ ಹಾಕಿದ್ರಲ್ಲ ಗೈಸ್. ನಾವು ಅಜ್ಜಿಗ್ ತಿಂಡಿ ತಗೋತೈತೆ. ಅಲ್ಲಿ ವಿಡಿಯೋನೇ ಮಾಡಕ್ ಬಿಡ್ಲಿಲ್ಲ ಗೈಸ್ ಒಳಗಡೆ, ಅದಕ್ಕೆ ಹೊರಗ್ ಬಂದ್ ಮಾಡ್ತಾ ಇದೀನಿ. ನಮ್ಮ ಆಂಟಿ ಎಲ್ಲದಕ್ಕೂ ಹೊತ್ತು ಅಜ್ಜಿ ಎಲ್ಲದಕ್ಕೂ ಖಾರ ಹಾಕ್ಸು, ಅವಾಗ್ಲಿಂದ ಖಾರನೇ ತಿಂತಾಳೆ. ರಾಯರೇನು ಒಬ್ರೇ ಇದ್ರಾ? ಅಕ್ಕಪಕ್ಕ ಯಾವ ಮನೇನೂ ಇಲ್ಲ, ಏನೂ ಇಲ್ಲ. ಹೆಂಡತಿ ರಾಯರಿಗೆ ಹೆಂಡತಿ ಬೇರೆ ಇದ್ರಾ? ಗೈಸ್ ಎಲ್ಲ ನೋಡ್ಕೊಂಡು ನಾವಿವಾಗ ಮಂತ್ರಾಲಯಕ್ಕೆ ಬಂದ್ವಿ. ಫುಲ್ ಟಯರ್ಡ್ ಆಗ್ಬಿಡಿ ನಾನಂತೂ. ಇದು ಬೆಳಿಗ್ಗೆ ಗೈಸ್, ಬೆಳಿಗ್ಗೆ ತೋರಿಸ್ತಾ ಇದೀನಿ. ಎಷ್ಟು ಸಾಕಾದ ಕಾಣಿಸ್ತಾ ಐತೆ. ನಾವಿವಾಗ ಪ್ರಸಾದ ಇಸ್ಕೊಳಕ್ ಬಂದ್ವಿ. ಪ್ರಸಾದ ಇಸ್ಕೊಂಡು ಹೊರಡೋದು. ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಬಟ್ ನನಗಂತೂ ಕಣ್ಣೇ ಬಿಡಕ್ ಐತಲ್ಲ. ಪ್ರಸಾದ ಎಲ್ಲ ತಗೊಂಡ್ವಿ. ಇವಾಗ ಟ್ರೈನ್ ಐತೆ 7:15, ಪಟ್ಟಂತೂ ಹೋಗ್ಬೇಕು.
ಏನಜ್ಜಿ ಏನು ಕುಂಕುಮ ತಗೊಂಡೆ ನೀನು ಇವ್ರೂರವ್ರು ಕೊಡಕ್ಕೆ ಏನ್ ಮಂತ್ರಾಲಯಕ್ಕೆ ಹೋಗೋನೇನ್ ಕೊಡೋಕೆ ಪ್ರಸಾದ್ವಾ ಈಸ್ಕೊಬಿಟ್ಟಿದಿ ಬಿಲ್ಡಪ್ ಬರ್ರಿ ಗೈಸ್ ಬಿಲ್ಡಪ್ ಮಜೀದ್ ವಿಡಿಯೋ ಮಾಡಕ್ ನಿಂತ್ಕೊಂಡ್ರೆ ಸಾಕು ಓಡೇ ಬಿಡ್ತಾರೆ ಎಲ್ರು ಹೊಡ್ರ ಇದು ಸರ್ಜಾಂಡ ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ದೇವ್ರದ್ದು ಏನ್ ಬೇಕಾದ್ರೂ ತಗೋಬಹುದು ಗೈಸ್ ಲಾಸ್ಟ್ ಸಲ ಇದನ್ನ ನೋಡ್ಕೊಂಡು ಬೇಡ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಯಾರು ಬರ್ಬೇಕಪ್ಪ ಬಾ 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 ಗೈಸ್ ಫೈನಲಿ ದರ್ಶನ ಎಲ್ಲ ಆಯ್ತು ಇವಾಗ ನೋಡ್ತಾ ಇದೀವಿ ನನಗೆ ಗೊತ್ತಿಲ್ಲ ಟ್ರೈನಲ್ಲಿ ವಿಡಿಯೋ ಮಾಡಕ್ ಆಗುತ್ತಾ ಇಲ್ವೋ ಅಂತ ಏನಕ್ಕೆ ಅಂತಂದ್ರೆ ತಿರುಪತಿಗೆ ಹೋದಾಗ ಟ್ರೈನ್ ಮಿಸ್ ಆಗ್ಬಿಟ್ಟಿತ್ತ ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಈ ಬರ್ಲಿ ಟ್ರೈನ್ ಮಿಸ್ ಆಗ್ಬಿಟ್ಟಿತ್ತ ಅವಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಚೈನ್ನ ನಿಲ್ಸ್ಬಿಟ್ಟು ಟ್ರೈನ್ ಹತ್ತಿದ್ದು ಇವಾಗ ಒಂದ್ ಸ್ವಲ್ಪ ಕಾನ್ಸಿಯಸ್ ಆಗಿರ್ಬೇಕು ವಿಡಿಯೋ ತೆಗಿಯಕ್ಕಾದ್ರೆ ತೆಗಿತು ಇಲ್ಲ ಅಂದ್ರೆ ಇಲ್ಲ ನೋಡಿ ಆಟೋ ಬಂದಿದೆ ಮ್ಯೂಸಿಕ್ ಆನ್ ಆಗಿದೆ ಗೈಸ್ ಅದಕ್ಕೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಇವಾಗ ಹತ್ಕೊಂಡು ಹೊರಡೋದು ನೋಡ್ರಿ ಸರ್ ಪ್ರಕಾರ ಕಾಣಿಸ್ತಾ ಇದೆ ಆಂಧ್ರ ಪ್ರದೇಶ್ಗೆ ಬಾಯ್ ಬಾಯ್ ಮಂತ್ರಾಲಯಗೆ ಬಾಯ್ ಬಾಯ್ ಗೈಸ್ ಇಲ್ಲಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಬಂದ್ವಾ ಇವ್ ನೋಡಿ ಲಗೇಜ್ ಇವನೇ ತಳ್ಕೊ ಹೋಯ್ತವನೆ ಬಿಡಕ ತಳ್ಕೊ ಅಲ್ಲಿ ಇದೇನಾದ್ರು ಕಿತ್ಕೊಂಡ್ರೆ ಇವ್ರು ಅಳ್ತಾನೆ ಇವಾಗ ಚೆನ್ನಾಗಿ ಎಷ್ಟು ಜನ ಅವ್ರೆ ಒಬ್ಬೊಬ್ರು ಇಲ್ಲೇ ಮಲ್ಕೊಂಡೇ ಬಿಟ್ಟವ್ರೆ ನಿಂದು ಈಗ ಟೆಕ್ನಾಲಜಿ ಗೈಸ್ ನೋಡ್ರಿ ಅವನದು ಬಿಡ್ತಾ ಇಲ್ಲ ಸೂಟ್ ಕೇಸ್ ಅದಕ್ಕೆ ಇವ್ರು ವೇಲೆಲ್ಲ ಹಾಕಬಿಟ್ಟವ್ರೆ ಟೆಕ್ನಾಲಜಿ ಅವನಿಗೆ ಕಟ್ಟಾಕಿಲ್ಲ ಯಾಕ ನೀನು ಬ್ಯಾಗ್ ಕಟ್ಟಾಕಿ ಗೈಸ್ ಇವಾಗ ಟೈಮ್ ಬಂದು ಎಷ್ಟು ಅಂತಂದ್ರೆ 8:30 ಆಯ್ತಾ ಒಂದು ಯಶವಂತಪುರ ಎಕ್ಸ್ಪ್ರೆಸ್ ಹತ್ತಿರೋದು ಎಷ್ಟು ರಶ್ ಅಂತಂದ್ರೆ ಟ್ರೈನು ನಾನೆಲ್ಲೋ ರಿಸರ್ವೇಶನ್ ಅಲ್ವಾ ಏನೋ ಪ್ರಾಬ್ಲಮ್ ಆಗಲ್ಲ ಅನ್ಕೊಂಡ್ರೆ ನೋಡ್ರಿ ಫುಲ್ಲು ರಶ್ಶು ಕೆಳಗಡೆನೂ ಮಲ್ಕೊಂಡವ್ರೆ ಜನ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆನೂ ಮಲ್ಕೊಂಡವ್ರೆ ನಾವು ರಿಸರ್ವೇಶನ್ ಮಾಡಿದೀವಲ್ಲ ಆದ್ರೂ ಸ್ವಲ್ಪ ಜನ ಬಂದು ಕುತ್ಕೊಂಡ್ಬಿಟ್ಟಿದ್ರು ಆಮೇಲೆ ನಮ್ಮಮ್ಮ ಕಳ್ಸಿದ್ರು ಬಟ್ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಆಂಟಿ ಫ್ಯಾಮಿಲಿ ಬೇರೆ ಸೀಟ್ ಆಗ್ಬಿಟ್ಟೈತೆ ಎಲ್ರದ್ದು ಒಂದೊಂದ್ ಥರ ಸೀಟ್ ಆಗ್ಬಿಟ್ಟೈತೆ ಇವಾಗ ಅನ್ಕೋಬೇಕಾಗಿರೋದು ಸೀಟ್ ಸಿಕ್ಕಿರೋದೇ ಅದೃಷ್ಟ ಅನ್ಕೋಬೇಕಷ್ಟೆ ಈ ಟ್ರೈನು ಯಾವಾಗ ಹೋಗುತ್ತೆ ಅಂತಂದ್ರೆ ಬೆಳಿಗ್ಗೆ 8 ಗಂಟೆ ಅಲ್ಲ ಮಂಡ್ಯಾಗ ಹೋಗೋದು 8 ಗಂಟೆಗೆ ಇದು ಬೆಂಗಳೂರು ಯಶವಂತಪುರ ಲಾಸ್ಟು ಯಶವಂತಪುರಾಗ ಹೋಗೋದು ಎಷ್ಟು ಗಂಟೆಗೆ ಅಂತಂದ್ರೆ 4:15 ಹೋಗುತ್ತೆ 4 ಗಂಟೆಗೆ ಹೋಗುತ್ತೆ ಇವಾಗ 8 ಗಂಟೆ ಅಲ್ವಾ ಹೋಗ್ತಾ ಇದ್ದೆ ಬಟ್ ನಂಗೆ ಬೇಜಾರಾಗ್ತಿರೋದು ನಮ್ಮ ಆಂಟಿ ಎಲ್ಲ ಕಡೆ ಹೋಗ್ಬಿಟ್ಟವ್ರಲ್ಲ ಅದಕ್ಕೆ ಸೊ ನನಗೆ ಗೊತ್ತಾಗೋಯ್ತು ಒಂದು ಬಂದರೆ ರಿಸರ್ವೇಷನಲ್ಲಿ ಬರಬೇಕು ಜನರಲ್ಲೆಲ್ಲ ಬರಬಾರ್ದು ಅಂತ ಗೊತ್ತಾಗೋಯ್ತು ಇಲ್ಲಿ ನನ್ನ ತಂಗಿ ಮಲ್ಗೋಳೆ ಅಲ್ಲಿ ನಮ್ಮ ಅಮ್ಮ ಮಲ್ಗವ್ರೆ ಅದೆಲ್ಲ ಇನ್ನೂ 6, 7, 8 ಅಲ್ಲಿ ನಮ್ಮ ಆಂಟಿ ಅವ್ರ ಮಲ್ಗವ್ರೆ ಇನ್ನೂ 2 ಸೀಟಲ್ಲಿ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಮಲ್ಗೋರು ರಿಸರ್ವ್ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ರಿಸರ್ವೇಶನಲ್ಲೂ ಏನಕ್ಕೆ ಕೆಳಗಡೆ ಮಲಗಿದ್ದಾರೆ ಅಂತ ಇದು ರಿಸರ್ವೇಶನ್ ಬೋಗಿ ಅಲ್ವಾ ಎಲ್ರಿಗೂ ಒಂದೊಂದು ಸೀಟ್ ಇರುತ್ತೆ ಬಟ್ ವೈ ಅವರು ಕೆಳಗಡೆ ಮಲಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಸೊ ಗೈಸ್ ಏನಂತಂದರೆ ನಾನು ವಿಡಿಯೋನ ಮಾರ್ನಿಂಗ್ ಎಂಡ್ ಮಾಡ್ತೀನಿ ಯಾಕಂದರೆ ಈ ಟ್ರೈನ್ ಸೌಂಡಲ್ಲಿ ನೀಟಾಗಿ ಎಂಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ನಾನು ಬೆಳಗ್ಗೆ ಸಿಗ್ತೀನಿ ನಿಮಗೆ ಇವಾಗ ಮಲ್ಕೊತೀನಿ ಮತ್ತು ವಿಡಿಯೋ ಎಡಿಟ್ ಮಾಡ್ತೀನಿ